ಒಬ್ಬರು ಮೈನಾರಿಟಿ ಲೀಡರ್ ಅಂತ ರಾಜ್ಯ ರಾಷ್ಟ್ರ ಅಂತಂದರೆ ಅವ್ರಿಗೆ ಗುರುತಿಸೋದು ಏನಂತಂದರೆ ಎನ್ ಆರ್ ಕ್ಷೇತ್ರದ ಶಾಸಕರು ಯಾರಂತಂದರೆ ಅಜಿತ್ ಶೇಟ್ ಧರ್ಮಪುತ್ರ ಅಂತ ನಮ್ಮ ತನ್ವೀರ್ ಸೇಠ್ ಸಾಹೇಬರು ಅಂತ ಅಂದ್ಬಿಟ್ಟು ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಇಂಥವ್ರಿಗೆ ಒಂದು ಸಚಿವರು ಕೊಟ್ಟರೆ ಭಾಳ ನಮ್ಮ ಒಳ್ಳೆ ಒಂದು ರಾಜ್ಯದಲ್ಲಿ ಒಂದು ಹೊಸ ಮೂಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಾನು ಪಕ್ಷ ಗಿಕ್ಷ ಅಲ್ಲ, ನಾನು ಯಾವತ್ತೂ ಯಾವುದೇ ಪಕ್ಷಕ್ಕೆ ಪೂಜೆ ಮಾಡೋನಲ್ಲ. ನಾನು ತನ್ವೀರ್ ಸೇಠ್ ಅವ್ರಿಗೆ ಪೂಜೆ ಮಾಡೋದು. ಯಾಕಂದರೆ ಅವ್ರ ಜೊತೆ ನಾವು ಮಾರ್ಗದರ್ಶನ ತೊಗೊಂಡು ಇವತ್ತು ಬಾಬಾ ಸಾಹೇಬರು ಅಂಬೇಡ್ಕರು ಸಂವಿಧಾನ ಕೊಟ್ಟಿರಬೇಕು. ನಮಗೆ ಮಾರ್ಗದರ್ಶನ ಆಗ್ಬೋದು. ಇವತ್ತು ನಾವು ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಇವೆಲ್ಲ ಪ್ರೊಡಕ್ಷನ್ನು ಅವರು ಮನೆಯಿಂದ ಆಗೈತೆ, ಅವ್ರ ಕುಟುಂಬದಿಂದ ಆಗೈತೆ ಅಂತ ಅಂದ್ಬಿಟ್ಟು ಅವ್ರ ಕುಟುಂಬಕ್ಕೆ ನಾವು ಎಷ್ಟೇ ಧನ್ಯವಾದ ಹೇಳಿದ್ರು ಈ ಸಂದರ್ಭದಲ್ಲಿ ಕಮ್ಮಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ರಾಜಕೀಯದ ಮೊದಲೇದಾಗಿ ನಿಮ್ಮ ಮಾಧ್ಯಮ ಮಾತಾಡೋದ್ರಲ್ಲಿ ಯಾವುದೇ ಒಂದು ರಿಲೆವೆಂಟ್ ನಾನು ಮಾತಾಡಬೇಕಾದ್ರೆ ಅವ್ರ ಜೊತೇಲಿ ಇದ್ಕೊಂಡು ನಾವು ಕಲ್ತ್ಕೊಂಡಿವಿ. ನಾವು ಹಲವಾರು ಕಲ್ತಿದ್ದೀವಿ. ಇನ್ನೂ ಯಾರೂ ಈಗ ಯಾವನೋ ಮಾಸ್ಟರ್ ಆದ ಅಂತ ಅವನೇನು ಫುಲ್ಲು ಅವನಿಗೆ ಎಲ್ಲ ಕಲಿಯೋಕ್ಕೆ ಸಾಧ್ಯ ಇಲ್ಲ. ನಾವು ಇನ್ನೂ ಕಲಿಬೇಕು. ಅವ್ರ ಮಾರ್ಗದರ್ಶನದಿಂದ ನಾವು ಯಾವುದೇ ಒಂದು ಪಕ್ಷಾತೀತವಾಗಿರ್ಬೋದು, ಯಾವುದೇ ಒಂದು ಇರ್ಬೋದು, ನಾವು ಯಾವತ್ತೂ ಯಾವ ಪಕ್ಷಕ್ಕೆ ಇರಲಿ ಅವ್ರ ಪಕ್ಷಕ್ಕೆ ನಾವು ಪೂಜೆ ಮಾಡಿ ಹುದ್ದೆ ಬೇಕು ಅದು ಬೇಕು ಅಂತ ನಾವು ಹೋಗಲ್ಲ. ನಮಗೆ ವ್ಯಕ್ತಿ ಬೇಕು. ಶ್ರೀಮಾನ್ ತನ್ವೀರ್ ಸೇಠ್ ಸಾಹೇಬರು ಒಳ್ಳೆಯ ಒಂದು ನಾಯಕತ್ವ ಒಂದು ಗುಣ ಐತೆ.